ಎಲ್ಲ ಕೂತ್ಕೊಂಡ್ರು 85 ಲಕ್ಷ ಇವತ್ತು ಹುದ್ದೆಗಳು ಖಾಲಿ ಇದಾವೆ. ಆ 85 ಲಕ್ಷ ಹುದ್ದೆಗಳನ್ನ ಯಾಕೆ ತುಂಬ್ಕೊಳ್ಳೋಕೆ ಆಗ್ತಾಯಿಲ್ಲ? ಹೋಗಲಿ, ಅದು ಸ್ಟೇಟಿಗೆ ಬಿಟ್ಬಿಡ್ರಿ, ಆ ಸ್ಟೇಟಿಗೆ ಸಂಬಂಧಿಸಿದ್ದು. ಅಟ್ಲೀಸ್ಟ್ ಕೇಂದ್ರದಾಗ 30 ಲಕ್ಷ ಸೀಟ್ಗಳು ಖಾಲಿ ಇದಾವೆ. ಅವ್ರನ್ನ ತುಂಬಿಸ್ಕೊಳ್ಳೋದಕ್ಕೆ ಈ ಥರ ಯಾಕೆ ಪ್ರಯತ್ನ ಮಾಡಲಿಲ್ಲ ಮೋದಿಜಿಯವರು? ಅವರಿಗೆ ದುಡ್ಡು ಕೊಡೋಕೆ ಶಕ್ತಿ ಇಲ್ಲ. ಮತ್ತು ಹೊರದೇಶದವ್ರು ಯಾರು ಅವ್ರು ಬರ್ತಾನಂತಾರೆ, ಅದು ಮಿನಿಮಮ್ 31 ಲಕ್ಷ ಐತೋ, ಏನು 3 ಕೋಟಿ ಐತೋ, 4 ಕೋಟಿ ಐತೋ, ಆ ಮಂದಿ ಬಂದಿದ್ದು ಆಹಾರ ಕೊಡೋ ಶಕ್ತಿ ನಮಗೇನೈತ್ರಿ? ಈಗಾಗಲೇ 80 ಕೋಟಿ ಜನಕ್ಕೆ ನಾವು 5 ಕಿಲೋ ಅಕ್ಕಿ ಕೊಡ್ತಾ ಇದ್ವಿ. ನಮ್ಮ 5 ಕಿಲೋ ಅಕ್ಕಿಗೆ ಅವ್ರು ಹೊರದೇಶವ್ರು ಬರ್ತಾರೆ ನಮ್ಮಲ್ಲಿ? ಇದು ಪ್ರಶ್ನೆ ಮಾಡುವಂಥದ್ದು ರೀ. ನಮ್ಮಲ್ಲಿ ನಾವು ಒಂದಿಲ್ಲ ದಿವಾಳಿ ನಿಂತಿದ್ದೀವಿ, ಏನೂ ಉದ್ಯೋಗ ಇಲ್ಲ, ಕಡೆಗೆ 5 ಕಿಲೋ ಅಕ್ಕಿನೇ ಬರಲಪ್ಪ ಅಂತ ನಾವು ಬಯಸ್ತಾ ಇದ್ವಿ. ಇನ್ನೊಂದು ದೇಶದಿಂದ ಇಲ್ಲಾಕೆ ಬರೋಕ್ಕೆ ಪ್ರಯತ್ನ ಮಾಡ್ತಾರೆ ಅವರು. 5 ಕಿಲೋ ಅಕ್ಕಿ ಬಂದರೆ ಅವ್ರಿಗೆ ಅಲ್ಲಿ ಉದ್ಯೋಗ ಇಟ್ಕೊಂಡು ಅಂದ್ರೆ ಇವೆಲ್ಲವೂ ಈ ಇಲೆಕ್ಷನ್ ಸಮಯದಲ್ಲ ನಮ್ಮ ಮನಸ್ಸನ್ನು ಕೇಂದ್ರೀಕರಣ ಮಾಡ್ಕೊಳ್ಳೋ ಸಲುವಾಗಿ ಹಿಂದೂ ಮುಸ್ಲಿಮ್ ಅಂತ ಅದು ಮಾಡಿ ಇನ್ನಷ್ಟು ಹೊಡ್ಕೊಂಡು ಪ್ರಯತ್ನ ಮಾಡ್ತಿದ್ರೆ ಇದ್ರಾಗ ಅವ್ರಿಗೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ ಭವಿಷ್ಯ ಹೇಳ್ತದೆ. ಬಟ್ ಇವತ್ತಿನ ಹಳ್ಳಿಗಾರ ಜನರ ಪರಿಸ್ಥಿತಿ ನೋಡಿದ್ರೆ, ಆದಿವಾಸಿ ಜನರ ಪರಿಸ್ಥಿತಿ ನೋಡಿದ್ರೆ, ಮುಂದೆ ಜೊತೆಗೆ OBC ಜನರ ಪರಿಸ್ಥಿತಿ, ಅತಿ ಹಿಂದುಳಿದವ್ರ ಪರಿಸ್ಥಿತಿ ಮತ್ತು ದಲಿತರ ಪರಿಸ್ಥಿತಿ ಅಂದರೆ SC ಗಳ ಪರಿಸ್ಥಿತಿ ಎಲ್ಲ ನೋಡಿದಾಗ ಸರಿಯಾಗಿ ಅಧ್ಯಯನ ಮಾಡಿದಾಗ ಅನಿಸ್ತದೆ ಇವರೆಲ್ಲರಲ್ಲೂ ಪಾಪ ಅತೃಪ್ತಿ ಕಾಡ್ಲಿಕ್ಕತ್ತದ, ಅಶಾಂತಿ ಕೂಡ್ಲಿಕ್ಕತ್ತದ. ಅಂಥ ಸಮಯದಲ್ಲಿ ಇವಾಗ ಮೀಡಿಯಾ ಇದ್ದಿದ್ದು ಇದನ್ನಂಥ ವಿಷಯ ಚರ್ಚೆ ಮಾಡ್ತಾ ಹೋಗೋದ್ರಿಂದ ಅವ್ರಿಗೆ ಅದನ್ನು ಮುಚ್ಚುವಂಥ ಕೆಲಸ ಇದು. ಸಮಸ್ಯೆಗಳನ್ನು ಮುಚ್ಚಿ ಹಾಕುವಂಥ ಕೆಲಸಗಳು ಮಾಡ್ತಾಯಿದ್ದಾರೆ. ಅಷ್ಟಕ್ಕಾಗಿ ಇದನ್ನು ನಾವು ತಂದೀವಿ ಅಂತ ಒಂದು ಹೊಸ ನಿಮಿಷದ ಇದು ಇವತ್ತಿನ ಒಂದು ಏನಪ್ಪ ಅಂದ್ರೆ ಅವರಿಗೆ ಅನಿವಾರ್ಯವಾಗಿ ತರುವಂಥದ್ದಾಗಿದೆ. ಇವಾಗ ಅಂದ್ರೆ ನೀವ್ ಹೇಳೋ ಪ್ರಕಾರ 30 ಲಕ್ಷ ಜನ ಇಲ್ಲ ಅಂತೀರಾ ಸರ್? ಯಾಕಂದ್ರೆ 140 ಕೋಟಿ ಜನಸಂಖ್ಯೆ ಮಧ್ಯೆ 30 ಲಕ್ಷ ಇಸ್ ನಾಟ್ ಇವನ್ 1%. ಅಷ್ಟು ಚಿಕ್ಕ ಅಂಕಿ. ಅಷ್ಟದಾರೋ ಇನ್ನೂ ಹೆಚ್ಚದಾರೋ ಆ ಮಧ್ಯೆ ಹುಡುಕಿ ಹಾರ್ತೀವಿ ಅವರು. ಎಲ್ಲದ ನಿಮ್ಮ ಹುಡುಗರು ಟೈಮ್ ಎಲ್ಲದ? ಈಗ ನಿಮ್ಮ ಮನೆಗೆ ಬಂದು ಕೇಳ್ತೀವಪ್ಪ, ನಿಮ್ಮ ಮನೆಯಾಗಿನವ್ರು ಯಾರು ಎಷ್ಟು ಇದ್ರಪ್ಪ ಬಂದಿರಿ ಬೇರೆಯಿಂದ ನಿಮ್ಗೆ ಕೇಳ್ತೀವಿ. ಅದು ಹಿಂದೂಗಳು ಮತ್ತು ಇವ್ರು ಬರೋ ಮುಸಲ್ಮಾನಂದು ಕೌಂಟ್ ಮಾಡೋದು ನೀವು. ಅವರೆಲ್ಲ ಹುಡುಗಿ ತೆಗಿಬೇಕಲ್ಲ, ಯಾವ ಮನೆಯಲ್ಲಿದ್ದಾರ, ಯಾವ ಊರಲ್ಲಿದ್ದಾರ, ಎಲ್ಲಿದ್ದಾರ, ಅವರು ಎಷ್ಟು ಮಂದಿ ಇದ್ದಾರೆ, ಇವ್ರು ರಾದವ್ರು ಹೇಳ್ತಾ ಇದ್ದಾರೆ ಗುಪ್ತಾರ. ಇವತ್ತು ನೋಡ್ರಿ ನಾವು ಇದು ಮಾಡಿದಾಗ ಈಗ OBC 27% ನಾವು ರಿಸರ್ವೇಷನ್ ಇಟ್ಟಿವಿ. ಆದರೆ ಆ್ಯಕ್ಚುಲಿ ಅವರು 60% ಅದಾರೆ. ಇದು ಸುಮ್ಮನೆ ಜಾಸ್ತಿ ಮಾಡೋದು ಹಿಂಗಿರ್ಬೋದು ಅಂತೇಳಿ. ಆದರೆ ಅಥೆಂಟಿಸಿಟಿ ಇಲ್ಲ ಅಲ್ಲೇ. ಅಂದರೆ ಯಾರಿಗೆ ನೀವು ಕೊಡೋರು ಅದನ್ನು. ಅಂದರೆ ಇದರಿಂದ ಇನ್ನುಳಿದ ಹಿಂದೂಗಳನ್ನು ಇನ್ನುಳಿದ ಈ ಧರ್ಮದವ್ರನ್ನ ತಮ್ಮ ಕಡೆ ಮತ ಸೆಳೆಸುವಾಗೆ ಒಂದು ಮಾಡಿದಂಥ ಸಾಮಾನ್ಯ ಕ್ರಿಯೆ. ಮತ್ತು ಅದರಲ್ಲೂ ಸುಪ್ರೀಂ ಕೋರ್ಟ್ ಏನು ಎಂಟ್ರಿ ಮಾಡಲಿಕ್ಕತ್ತದಲ್ಲ, ಎಲೆಕ್ಟ್ರಲ್ ಬಾಂಡ್ಗಳನ್ನು, ಇನ್ನುಳಿದನ್ನು, ಜೊತೆಗೆ ರೈತರ ಸ್ಟ್ರೈಕ್ ಮಾಡೋದನ್ನು, ಇವೆಲ್ಲ ವಿಷಯಗಳನ್ನು, ಮತ್ತು ಅದ್ರ ಮೇಲೆ ರಾಹುಲ್ ಪ್ರತಿ ಊರಿಗೆ ಹೋಗುವಂಥದ್ದು, ಪಾದಯಾತ್ರೆ ಮಾಡುವಂಥದ್ದು, ಇದ್ರ ಮರಿ ಮಾಡಿಸುವಾಗ ಇದನ್ನು ಎಬ್ಬಿಸಿದ್ದಾರೆ ಅಂತ ಭಾಳಷ್ಟು ತಜ್ಞರ ಚಿಂತಕರ ಅಭಿಪ್ರಾಯ. ಓಕೆ, ಇವಾಗ NRC ಬಗ್ಗೆ ಮಾತನಾಡೋದಾದ್ರೆ ಸರ್, ಇವಾಗ ಆಚೆಯಿಂದ ಬಂದಂತವ್ರಿಗೆ ಪೌರತ್ವ ಕೊಡ್ತೀವಿ, ಶೋಷಣೆಗೊಳಗಾದವರು ಅಥವಾ ಹಿಂದೂಗಳು ಏನಿರ್ತಾರೆ ಬೇರೆ ಬೇರೆ ರಾಷ್ಟ್ರಗಳಿಂದ ಅಂತವ್ರಿಗೆ ಪೌರತ್ವ ಕೊಡ್ತೀವಿ ಅಂತ ಸಾಧ್ಯ ಆಗತ್ತಾ? ಇದು ಎಷ್ಟು ಜನರನ್ನಂತ ಇವ್ರು ಕೊಡೋಕೆ ಸಾಧ್ಯ ಆಗುತ್ತೆ? ಅವ್ರು ಎಷ್ಟು ಜನ ಬರ್ತಾರೆ ಇವತ್ತು ನೋಡ್ರಿ. ನೀರಲ್ಲಿ ಎಮ್ಮಿ ಅದು ಹೆಂಡತದ್ದು ಇಲ್ಲೋ ಗೊತ್ತಿಲ್ಲ. ಏನು 1 ಕೊಟ್ಟಿದ್ದಾರೋ 2 ಕೊಟ್ಟಿದ್ದಾರೋ ಸರ್ವೆ ಎಲ್ಲದ ರಿಪೋರ್ಟ್ ಎಲ್ಲದ ಹೋಗ್ತದಲ್ಲ. ಇವ್ರು ಇದ್ದ ಜನರಿಗೆ ದೇಶದಾಗ ಇದ್ದಂಥ ಜನಸಂಖ್ಯೆ ಎಷ್ಟೈತಿ ಇವ್ರು ಪಕ್ಕ ಗೊತ್ತಿಲ್ಲ. 2011 ಮಾತು ಇವತ್ತಿಗೂ ಮಾತಾಡ್ತಾರೆ ಇವರು. ಇವತ್ತು ಎಷ್ಟು ವರ್ಷ ಆಯ್ತು? 11 ಇವ್ರು ಬಂದು 10 ವರ್ಷ ಆಯಿತು. ಅವ್ರು ಹಿಂದೆ ಮತ್ತು 4-5 ವರ್ಷ. ಈಗ ಇವ್ರು ಬಂದ ಮೇಲೆ 2021 ಗಣತಿ ಮಾಡ್ಬೇಕಾಗಿತ್ತು. 10 ವರ್ಷ ಇಲ್ಲಿವರೆಗೆ ಮಾಡಿಲ್ಲ. ಮತ್ತು ಇವ್ರಿಗೆ ಗೊತ್ತಿಲ್ಲ ಈ ದೇಶದ ಎಷ್ಟು ಜನಸಂಖ್ಯೆ ಅದಂತೇಳಿ. ಮತ್ತು ಆ ಜನ ಎಷ್ಟು ಇವ್ರು ಹೆಂಗೆ ಇದು ಮಾಡ್ತಾರೆ, ಎಷ್ಟು ಮಾಡ್ತಾರೆ? ಇವ್ರಲ್ಲಿ ಎಲ್ಲೈತಿ ಲೇಖ, ಡಾಕ್ಯುಮೆಂಟ್ರಿ ಎಲ್ಲಿದಾವೆ, ಎವಿಡೆನ್ಸಸ್? ಸುಮ್ಮನೆ ಮಾತಾಡೋದು ಸುಮ್ಮನೆ ಅಲ್ಲ. ಈಗ ಇವತ್ತು ಅಂತ ಅದ್ರ ಮಾಡಿ ನೋಡಿದ್ರು ನಾವು ಕರ್ನಾಟಕದಲ್ಲಿ ಆ ಜನಗಣತಿ ಮಾಡಿದ ತಕ್ಷಣ SC ಗಳು 1 ಕೋಟಿ ಮೇಲೆ 8 ಲಕ್ಷ ಹಿಂಗೆಲ್ಲ ಬಂದು ನೋಡಿದ್ವಿ. ಆ ಸಂದರ್ಭದಲ್ಲಿ ಲಿಂಗಾಯತರು 65 ಲಕ್ಷ, ಒಕ್ಕಲಿಗರು 60 ಲಕ್ಷ ಬಂದಾಗ ಆ ಜನ ಸಮುದಾಯದವ್ರು ಅಂದ್ರೆ ಇಲ್ಲ, ನಾವು ಲಿಂಗಾಯತರು ಹೇಳ್ತಾರೆ 2 ಕೋಟಿ ಅಂತ ಹೇಳ್ತಾರೆ, ಇನ್ನುಳಿದವ್ರು ಹೇಳ್ತಾರೆ 0 ಕೋಟಿ, 1.5 ಕೋಟಿ ನಾವು ಅಂತೀವಿ ಅಂತ ಹೇಳ್ತಾರೆ. ಅವ್ರು ಯಾವ ಆಧಾರ ಮೇಲೆ ಹೇಳ್ತಾ ಇದ್ದಾರೆ? ಅವ್ರಿಗೆ ಆಧಾರ ಬೇಕಲ್ಲ. ಇವ್ರಿಗೆ ಆಧಾರ ಅದ. ಅದು ಸುಳ್ಳರ ಹೇಳ್ರಿ, ಖರೆ ಹೇಳ್ರಿ, ವೈಜ್ಞಾನಿಕ ಹೇಳ್ರಿ, ಆಧಾರ ಅದ ಒಂದು. ಯಾವ್ದು ಕಾಂತರಾಜ್ ಅವರು ಸಮಿತಿ ಮಾಡಿಸಿದಾರಂತೆ, ಅದಕ್ಕೆ ಡಾಕ್ಯುಮೆಂಟ್ರೂ ಇಟ್ಟಾರ ಅವರು. ಇನ್ನು ಹೆಚ್ಚು ಕಡಿಮೆ ಆಗೋದು ಮತ್ತೊಮ್ಮೆ ಮಾಡಿದಾಗ ಗೊತ್ತಾಗೋದು. ಮತ್ತು ಜನಸಂಖ್ಯೆ ಹೆಚ್ಚಾಗೈತೆ. 2013